ಸುಮ್ಮನೆ ಈಗ ದಾಳಂಬ್ರೆಲಿ ಹೇಳ್ತಾರೆ ಕೆಲವರು ಕೋಟಿ 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 ಬರುತ್ತೆ ಅಂತ. ಆ ಕೋಟಿ ತುಡಿಯೋದಕ್ಕೆ ಅಷ್ಟೇ ಕಷ್ಟ ಇದೆ. ಬಟ್ ಅದನ್ನ ನೋಡ್ಕೊಂಡು ಯಾವ ಟೈಮಿಗೆ ಏನೇನ್ ಕೊಡ್ಬೇಕು, ಮೈಕ್ರೋನ್ಯೂಟ್ರಿಯೆಂಟ್ಸ್, ಬಯೋಮೆಷಿನ್ಸ್ ಅವೆಲ್ಲ ನೋಡ್ಕೊಂಡೆ ಕೊಡೋದ್ರಿಂದ ಅನುಕೂಲ ಆಗುತ್ತೆ. 25 KVTC ಕಡಿಮೆ, ದೊಡ್ಡ ಟಿಸಿಗಳು ಗೌರ್ಮೆಂಟ್ ಇಂದ ಕೊಟ್ಟರೆ ಟಿಸಿಗಳು ತುಂಬಾ ಇದಾವೆ. ಅವಿದ್ರೆ ಏನ್ ಸಮಸ್ಯೆ ಇಲ್ಲ. ಅವೆಲ್ಲಿ ನಮ್ಗೆ ಲೈನ್ ಹತ್ರ ಇಲ್ಲ, ಅವಕ್ಕೆ ಓವರ್ಲೋಡ್, ಪೂರ್ತಿ ಓವರ್ಲೋಡ್ ಇದಾವೆ. ಅದ್ರ ಮಧ್ಯದಲ್ಲಿ ಹಿಂಗ್ ಹಾಕೊಂಡ್ರೆ ನಡೀತೈತೆ. ಇಲ್ಲ ಅಂದ್ರೆ ನಾವು ಸ್ವಂತಕ್ಕೆ ಟಿಸಿ ಹಾಕ್ಸ್ಕೋಬೇಕಾಗುತ್ತೆ. ಫಸ್ಟ್ನೇ ಗಿಡಕ್ಕೆ ಎಷ್ಟು ನೀರು ಹೋಗುತ್ತಾ ಕೊನೆ ಗಿಡಕ್ಕೂ ಅಷ್ಟೇ ನೀರು ಹೋಗಂಗೆ ನಾವು ಸೆಟ್ ಮಾಡ್ಕೊಂತೀವಿ. ಯಾಕಂದ್ರೆ ಜಾಸ್ತಿ ಲೆಂತ್ ಆದಂಗೆಲ್ಲ ಫಸ್ಟ್ ಗಿಡದಲ್ಲಿ ಪ್ರೆಷರ್ ಹೋಗುತ್ತೆ, ಕೊನೆ ಗಿಡಗಳಿಗೆ ಹೋಗೋದಿಲ್ಲ. ಅದನ್ನೆಲ್ಲ ಅನುಭವಿಸಿದ್ಮೇಲೆ ನಮ್ಮ ಸ್ವತಃ ಓಲೆಂಟ್ರೆಗೆ ಅನುಭವ ಆದ್ಮೇಲೆ ನಾವು ಕರೆಕ್ಟ್ ಆಗಿ ಎಲ್ಲಾದ್ರೂ ಮಾಡ್ಕೊಂಬತ್ತಿದ್ವಿ. 12 mm ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್, 16 ಡಿಫ್ರೆನ್ಸ್ ಅಂದ್ರೆ 12 mm ಅಲ್ಲಿ ಅತಿ ಹೆಚ್ಚು ನೀರು, ಬರಗಾಲ ಬಂದು ನೀರು ಕಡಿಮೆ ಆದಾಗ ನಮಗೆ ತುಂಬಾ ಅನುಕೂಲ ಆಗುತ್ತೆ. 16 mm ಅಲ್ಲಿ ನೀರು ಅವತ್ತು ಜಾಸ್ತಿ ತಗೊಂಬುತ್ತೆ, ಪ್ರೆಷರ್ ದಬ್ಬದಿಲ್ಲ. 8 ಲೈನ್ ಎಷ್ಟು ಬೀಳೋದು ಫಸ್ಟ್ ಲೈನ್ ಚೆಕ್ಅಪ್ ಮಾಡ್ಕೊಂತೀವಿ. ಆ ಲೈನ್ ಎಷ್ಟು ಬೀಳೋದ್ರ ಮೇಲೆ ಅದ್ರ ಮೇಲೆ ಸೆಲೆಕ್ಷನ್ ಮಾಡ್ಕೊಂತೀವಿ. ಸ್ನೇಹಿತರೆ, ನೀವು ನೋಡ್ಬೋದು 7 ಸಾಲಿಗೆ ಒಂದು ಗೇಟ್ ವಾಲ್ ಬರ್ತಿದೆ. ಈಗ ಅಲ್ಲಿ ಆಲ್ರೆಡಿ ಗೇಟ್ ವಾಲ್ ಹಾಕಿದ್ದಾರೆ. ಈಗ ಅಲ್ಲಿಂದ 1, 2, 3, 4 7ನೇ ಸಾಲಿಗೆ ಇಲ್ಲಿ ಗೇಟ್ ವಾಲ್ ಬರುತ್ತೆ. ಇವಾಗ ಇಲ್ಲಿಗೆ ಸ್ಟ್ಯಾಂಡ್ ಕುಂಡ್ರಿಸ್ತಾರೆ. ಅಣ್ಣವ್ರು ಸ್ಟ್ಯಾಂಡ್ ಕುಂಡ್ರಿಸ್ತಾರೆ. ಯಾವ ಥರ ಕುಂಡ್ರಿಸ್ತಾರೆ ಅಂತ ನೋಡೋಣ. ಸ್ನೇಹಿತರೆ, ಅಣ್ಣ 2 ಇಂಚಿಗೆ ಟೀನಾ? 2.25. ಹಾಂ, ಓಕೆ. 2 ಇಂಚಿಗೆ ಇದನ್ನು ಟೀ ಹಾಕೊಂಡು ಇಲ್ಲಿ ಮೇಲೆ ಕೆದ್ದಳೋದು 1 ಕಾಲು. ಹಾಂ, ಓಕೆ. ಗೊತ್ತಾಗತ್ತಲ್ಲ, 2 1 ಕಾಲು. ಓಕೆ. ಹಾಂ. ಅಣ್ಣ ಎಷ್ಟಡಿ ಐತೆ ಇದು ಗುಂಡಿ? 2 ಅಡಿ. 1.5 ಅಡಿ. ಏನ್ರಲ್ಲಿ ಹೊಡೆದಿರೋದಣ್ಣ? JCP ಹೊಡೆದಿರೋದ? ಓಕೆ. ಸ್ನೇಹಿತರೆ, ಗಮನಿಸಿದ್ರಿ ಲೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮೈನ್ 2 ಇಂಚಿಂದ ಕೊಯ್ದ್ರು. ಅಲ್ಲಿಗೆ ಟೀ ಹಾಕೊಂಡು ಫಸ್ಟು ಮೇಲ್ಗಡೆಯಿಂದ ಬರ್ತಾ ಇದ್ರೆ ಆ ಕಡೆಗೆ ಗಮ್ ಹಾಕೊಂಡು ಟೀ ಕುಂಡ್ರಿಸ್ಕೊಂಡು ಅದಾದ್ಮೇಲೆ ಮುಂದಿಂದ ಹಾಕೊಂಡಿದ್ದಾರೆ. ಈಗ ಇನ್ನೊಂದು 1.25 ಇಂಚಿಗೆ ಕಲೆಕ್ಷನ್ ಕೊಡ್ತಾರೆ. ಆಮೇಲೆ ಅವ್ರು ಕಲೆಕ್ಷನ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಸ್ನೇಹಿತರೆ, ನೀವು ಗಮನಿಸಿರ್ತಾರೆ ಕೆಲವು ಕಡೆ 2 ಕಡೆನೂ ಗೇಟ್ ವಾಲ್ ಕೊಡ್ತಾರೆ. ಅಂದ್ರೆ 2 ಕಡೆ ಲೆಫ್ಟಿಗೆ ತಿರುವಿದ್ರೆ ಲೆಫ್ಟಿಂಗ್ ಗಿಡಕ್ಕೆ ಹೋಗುತ್ತೆ, ರೈಟ್ ತಿರುವಿ ರೈಟ್ ಗಿಡಕ್ಕೆ ಹೋಗುತ್ತೆ. ಆ ಥರನೂ ಮಾಡ್ಬೋದು. ಇಲ್ಲಿ ಇವ್ರು ಇದೇ ಥರನೇ ಮಾಡೋದಂತೆ, ಹಂಗಾಗಿ ಹಿಂಗೆ ಮಾಡಿದ್ದಾರೆ ಸ್ನೇಹಿತರೆ. ಸ್ವಲ್ಪ ಗ್ಯಾಪ್ ಕೊಡ್ತೀರಾ ಕೈ ಆಡ್ಸಕ್ಕೆ? ಹೌದು ಸರ್. ಈಗ ಈ ಲೈನ್ ಬಂದ್ಬಿಟ್ಟು ಇಲ್ಲೇ ಹೊಡಿತೀವಿ. ಇಲ್ಲೊಂದು ಹೊಡೆದ್ರೆ ಮಧ್ಯೆ 2 ಇಂಚ್ ಅಂತರ ಇರುತ್ತೆ. ಇದಕ್ಕೆ ಎಂಡ್ ಕ್ಯಾಪ್ ಅಲ್ಲಿ ಕೊಡ್ತೀರಾ? ಈಗ ಇಲ್ಲಿ ಕೂಡ ಎಂಡ್ ಕ್ಯಾಪ್ ಮುನ್ಲದಕ್ಕೆ? ಹಾಂ, ಓಕೆ. ಸ್ನೇಹಿತರೆ, ಈಗ ಇಲ್ಲೇ ನೋಡಿ ಕೊಡ್ತೀರ ನೋಡ್ರಿ. ಇದು ಟಚ್ ಇದು ಎಂಡ್ ಕ್ಯಾಪ್ ಎಲ್ಲಿಗೆ ಅಂತಂದ್ರೆ ಮುಂದಿನ ಗೇಟ್ ವಾಲ್ಗೆ. ಅಲ್ಲೇ ನೀರಿಂದು ಏನಾದ್ರು ವೇಸ್ಟೇಜ್ ತೆಗಿಯಂಗಿದ್ರೆ ಇಲ್ಲಿ ತೆಗಿತೀವಿ. ಇಲ್ಲೇ ಗೇಟ್ ವಾಲಿಂದಕ್ಕೆ ವೇಸ್ಟೇಜ್ ತೆಗಿಯೋಕ್ಕೆ ಗೇಟ್ ವಾಲ್ ಅಲ್ಲ ಐತೆ ನೋಡ್ರಿ. ಗೇಟ್ ವಾಲ್ ಅಲ್ಲ, ಎಂಡ್ ಕ್ಯಾಪ್. ಸಾರಿ ಸರ್, ಇನ್ನೊಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಸರ್? ಇನ್ನು ನಮ್ಮೊಂದು ಈಗ ಟ್ರಿಪ್ ಮಾಡ್ತಾ ಇರೋದು ಸರ್, ಈ ವಾಲಿಂದು
7 ಸಾಲ ಅಲ್ಲಿಗೆ ಲಾಸ್ಟ್ ಆಗುತ್ತೆ ಹ್ಮ್ ಸರ್. ಈ ಊರಿಂದ ಅಲ್ಲಿ ಅಂದ್ರೆ ಈ ಸಾಲಿ ಲಾಸ್ಟ್ ಆಗುತ್ತೆ ಅದೇ ಅದೇ ಸರ್. ಏನೇ ವೇಸ್ಟೇಜ್ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಇದ್ರಲ್ಲಿ ಕಟ್ಕೊಂಡಿರುತ್ತೆ. ಅವಾಗ ಅದು ನಮಗೆ ಲ್ಯಾಟ್ರಲ್ಲಿ ಹೊಡ್ತಾ ಕೊಡಲ್ಲ, ಕೊಡಲ್ಲ. ಅಲ್ಲಿ ಬ್ಲಾಕ್ ಆಗಲ್ಲ. ಹೌದು. ಓಕೆ, ಹಂಗೆ ಕೆಲವರು ಏನ್ ಮಾಡ್ತಾರೆ, ಅಲ್ಲಿಗೆ ಬರುತ್ತೆ, ಸಾಲಿಗೆ ಮಾಡ್ತಾರೆ, ಇಲ್ಲೇ ಕೊರಿತಾರೆ ಕುತ್ತಿಗೆ ಅಲ್ಲಿಗೆ, ಅಲ್ಲಿ ಕುತ್ಕೊಂಬತ್ತೆ, ಎಫೆಕ್ಟ್ ಆಗುತ್ತೆ, ಗಸಿ ಕುತ್ಕೊಂಬತ್ ಬಂದು, ಬಹಳ ಎಫೆಕ್ಟ್ ಆಗುತ್ತೆ. ಅವಾಗ ನೀರ್ ಬ್ಲಾಕ್ ಆಗೋದು, ಕಟ್ಕೊಂಬೋದು ಜಾಸ್ತಿ ಆಗುತ್ತೆ. ಓಕೆ, ಅದು ಬಾರಿ ಡೇಂಜರ್ ಅಂತ ಹೇಳ್ಬಿಟ್ಟು ನಾವ್ ಈ ತರ ಮಾಡ್ತಾ ಇದೀವಿ. ಇವತ್ತು ಇದು ಪೈಪ್ ಲೈನ್ ಇಂದ ಗೇಟ್ ವಾಲಿಂದ ಏನಾಯ್ತಾ ಮುಗಿಸ್ಬಿಡ್ತಾರಲ್ಲ. ಇನ್ನೊಂದು 3-4 ಕುತ್ಕೊಂತಾವೇನ. ಸ್ನೇಹಿತರೆ ನಮಸ್ಕಾರ. ಇವತ್ತು ಪಲ್ಲವಗೆರೆ ಗ್ರಾಮದಲ್ಲಿ ಹೊಸದಾಗಿ ಅಡಿಕೆ ತೋಟ ರೆಡಿ ಮಾಡ್ಕೊಂಡು ದಾಯ ಮಾಡ್ಕೊಂಡು ಇವತ್ತು ಡ್ರಿಪ್ ಲೈನ್ ಪೈಪ್ಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ. ಇಲ್ಲಿ ರೈತರು ಮತ್ತು ಅವ್ರ ಸ್ನೇಹಿತರು ಅಣ್ಣವ್ರು ಇದ್ದಾರೆ. ಅವರು ಯಾವ ಥರ ಈ ಪೈಪ್ ಲೈನು ಡ್ರಿಪ್ ಲೈನಿಗೆ ರೆಡಿ ಮಾಡ್ಕೊತಿದ್ದಾರೆ ಅಣ್ಣವ್ರು ಇದ್ದಾರೆ. ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ. ಅಣ್ಣರೇ ನಮಸ್ಕಾರ. ಸರ್ ನಮಸ್ತೆ. ಅಣ್ಣ, ನಿಮ್ಮ ಹೆಸರು, ಊರು ಪರಿಚಯ ಮಾಡ್ಕೊಡ್ರಿ. ಸರ್ ನಮ್ದು ಪಲ್ಲವಗೆರೆ ಗ್ರಾಮ. ನಿಮ್ಮ ಹೆಸರು? ಬ್ರಹ್ಮಾನಂದ ಅಂತೇಳಿ. ಓಕೆ, ಇದು ಯಾವ ತಾಲೂಕು, ಯಾವ ಡಿಸ್ಟಿಕ್ ಬರುತ್ತೆ? ಚಿತ್ರದುರ್ಗ ತಾಲೂಕು, ಕಸ್ಬಾ ಹೋಬಳಿ, ಚಿತ್ರದುರ್ಗ ಡಿಸ್ಟಿಕ್. ಓಕೆ ಅಣ್ಣ, ಇವತ್ತು ಏನು ಹೊಲದಲ್ಲಿ ಡ್ರಿಪ್ ಲೈನಿಗೆಲ್ಲ ನೀವು ನಿಮ್ಮ ಸ್ನೇಹಿತರು ಸೇರ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೀರಾ. ಈ ಡ್ರಿಪ್ ಲೈನ್ ರೆಡಿ ಮಾಡ್ಕೊಂಬಕ್ಕೆ ಮುಂಚೆ ಹೊಲ ಯಾವ ಥರ ಸ್ಕ್ವೇರ್ ಫೀಟ್ ನೋಡ್ಕೊಂತೀರಾ, ಯಾವ ಪೈಪ್ ಲೈನು ಹೆಂಗೆ ಬೇಕಾಗುತ್ತೆ, ಯಾವ ಥರ ಮೆಜರ್ಮೆಂಟಲ್ಲಿ ಇದು ಮಾಡ್ತೀರಾ, ಸ್ವಲ್ಪ ಬೇಸಿಕ್ ಮಾಹಿತಿ ಕೊಡ್ರಿ. ಸರ್ ಇದು ಟೋಟಲಿ 2 ಎಕರೆ ಪ್ಲಾಟು, 3 ಎಕರೆ ಪ್ಲಾಟು ಅಂತ ಈ ತರ ಇರುತ್ತೆ. ಓಕೆ, ಅದರಲ್ಲಿ ನಮಗೆ ಚೌಕೋಟ ಬರುತ್ತಾ ಅಂತ ನೋಡ್ಕೊಂತೀವಿ ಫಸ್ಟ್. ಓಕೆ, ಗೋಡೆ ಐತಾ, ಚೌಕ ಐತಾ, ಉದ್ದ ಐತಾ, ಕ್ರಾಸಿಂಗ್ ಇದೆಯಾ ಎಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಮೆಜರ್ಮೆಂಟ್ ಚೌಕ ಅಂತೀವಿ ಫಸ್ಟ್. ಓಕೆ, ಕ್ರಾಸಿಂಗ್ ಎಲ್ಲ ನೆಕ್ಸ್ಟ್ ಲಾಸ್ಟ್ ನೋಡ್ಕೊಂತೀವಿ. ಅದರಲ್ಲಿ ಮೈನ್ ಲೈನು ಸೆಂಟ್ರಲ್ ಇದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ, ಡ್ರಿಪ್ ಮಾಡೋರಿಗೆ ಮತ್ತೆ ರೈತರಿಗೂ ಅನುಕೂಲ ಆಗುತ್ತೆ. ಇಲ್ಲ ಅವರು ಕೊನೆ ಲಾಸ್ಟ್ ಬಾರ್ಡರ್ ಇದ್ರೆ ಜಾಸ್ತಿ ಪೈಪ್ಗಳು ಹೋಗ್ತಾವೆ. ಈ ಸೆಂಟ್ರಲ್ ಇದ್ರೆ ಗೊತ್ತಾ, ಎಲ್ಲಿ ನಮಗೆ ಮೈನ್ ಲೈನ್ ಬೇಕಾಗುತ್ತೋ ಅಲ್ಲೇ ಎತ್ಕೊಂತೀವಿ. ಈಗ ಕೆಲವೊಂದು ಬ್ರ್ಯಾಂಡ್ ಮೇಲೆ ಹೋಗುತ್ತೆ, ಪೈಪ್ ಆಗ್ಲಿ, ಒಂದು ಎಲ್ಬೆ ಆಗ್ಲಿ, ವಾಲೆ ಆಗ್ಲಿ. ಈಗ ಇವರು ಫಸ್ಟ್ ಕ್ವಾಲಿಟಿ ತಂದಾರೆ, ಕೃಷಿಕ ವಾಲ್ ತಂದಿದ್ದಾರೆ ಇವರು. ಪಿನೋಲೆಕ್ಸ್ ಎಲ್ಬ್ ತಂದಿದ್ದಾರೆ, ಮತ್ತೆ ಆಶೀರ್ವಾದ ತಂದಿದ್ದಾರೆ. ಓಕೆ, ಫಿನೋಲೆಕ್ಸ್ ಪೈಪ್, ಆಶೀರ್ವಾದ ಎಲ್ಬ್ ತಂದಿದ್ದಾರೆ. ಇವೆಲ್ಲ ಕ್ವಾಲಿಟಿ, ಇಲ್ಲಿ ನಿಮ್ಮ ಸುತ್ತಮುತ್ತ ರೈತರು ಬಳಸೋ ಟಾಪ್ ಕ್ವಾಲಿಟಿನೇ. ಓಕೆ ಅಣ್ಣ, ನಿಮ್ಮ ಕಡೆ ಜಮೀನೆಲ್ಲ ಇಲ್ಲಿ ಎರೆಹೊಲ ಜಾಸ್ತಿನಾ, ಕೆಂಗ್ಲು ಜಾಸ್ತಿನಾ? ನಮ್ಮ ಹತ್ರ ಮಿಕ್ಸ್ ಬರುತ್ತೆ. ಅರ್ಧ ಮುಕ್ಕಾಲ್ ಭಾಗ ಕೆಂಗ್ಲಿದೆ, ಸ್ವಲ್ಪ ಎರೆ ಅಂತ ಪೂರ್ತಿ ಎರೆ ಬರೋದಿಲ್ಲ. ನಮ್ದು ಕಪ್ಪು ಬಣ್ಣ ಮಿಶ್ರಿತ ಭೂಮಿ ಬರುತ್ತೆ ಇಲ್ಲಿ ಜಾಸ್ತಿ. ಓಕೆ ಅಣ್ಣ, ಈಗ ಅಡಿಕೆ ತೋಟಕ್ಕೆ ರೆಡಿ ಮಾಡ್ತಿದ್ರಲ್ಲ, ಈ 5-10 ವರ್ಷದ ಇಂಚೆ, 15 ವರ್ಷದ ಇಂಚೆ ನೀವು ಸಣ್ಣರಿದ್ದಾಗ ಅಡಿಕೆ ತೋಟ ಎಷ್ಟಿದ್ವು, ಈಗ ಎಷ್ಟಿದಾವೆ, ಈಗ ಹೊಸದಾಗಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತೈತೆ? ಈಗ ಟೋಟಲಿ 2008-10ರಲ್ಲಿ ನಾವು ತೋಟ ಮಾಡಿದಾಗ ಕಡಿಮೆ, ಒಂದೇನಂದ್ರೆ ಊರಲ್ಲಿ ಒಂದು 4-5 ತೋಟ ಅಷ್ಟೇ ಇದ್ವು. ಅದರಲ್ಲಿ 2017-18ರಲ್ಲಿ ಬರ ಬಂದಾಗ ಸ್ವಲ್ಪ ಜನ ಯೋಚನೆ ಮಾಡಿದ್ರು, ತೋಟ ಕಟ್ಟೋದ ಬೇಡ ಅಂತೇಳಿ, ನೀರಾಗಲ್ಲ ಅಂತೇಳಿ. ಬಟ್ ಈಗ ಭದ್ರಾ ಪ್ರಾಜೆಕ್ಟ್ ಮೇನ್ ಇರೋದ್ರಿಂದ 2020ರಿಂದ ಈಚೆಗೆ ತುಂಬಾ ಅಂದ್ರೆ ತುಂಬಾ ಕಟ್ತಿದ್ರು ಅಡಿಕೆ. ಓಕೆ ಅಣ್ಣ, ಇದಕ್ಕಿಂತ ಮುಂಚೆ ಏನಕ್ಕೆ ಮಾಡ್ತಾ ಇರಲಿಲ್ಲ ನಿಮ್ ಕಡೆ? ಏನಕ್ಕೆ ಮಾಡ್ತಿರಲಿಲ್ಲ, ಅಂತರ್ಜಲದ ಕೊರತೆ ಫಸ್ಟ್ ಮೈನ್. ನೀರ್ ಕಮ್ಮಿ, ಈ ಕಡೆ ನೀರ್ ಕಡಿಮೆ. ಯಾವಾಗ ಮಳೆ ಬಂದ್ರೆ ನೀರ್ ಬರ್ತವೆ, ಮಳೆ ಬಂದಿಲ್ಲ ನೀರ್ ಬರಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಿರ್ಲಿಲ್ಲ. ಓಕೆ ಅಣ್ಣ, ನಿಮ್ ಕಡೆಯಲ್ಲಿ ಮಳೆ ಆಶ್ರಿತದಲ್ಲಿ ಏನ್ ಬೆಳಿತಾರೆ ಜಾಸ್ತಿ? ಮಳೆ ಆಶ್ರಿತ ಅಂದ್ರೆ ನಾವು ಪೂರ್ತಿ ಮಳೆ ಆಶ್ರಿತ ಕಡಿಮೆ, ಎಲ್ಲ ನೀರಾವರಿನೇ ಜಾಸ್ತಿ. ಏನೇನ್ ಬೆಳಿತಾರೆ ನಿಮ್ ಕಡೆ ಜಾಸ್ತಿ? ನಮ್ಮ ಹತ್ರ ಈರುಳ್ಳಿ, ದಾಳಂಬೆ, ಹೂವ ಎಲ್ಲದೂ ಬೆಳಿತೀವಿ. ಸೇವಂತಿಗೆ ಹೂನು ಬೆಳಿತಾರಲ್ಲ? ಸೇವಂತಿಗೆ ತುಂಬಾ ಬೆಳಿತೀವಿ. ಓಕೆ ಅಣ್ಣ, ಈ ವರ್ಷ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಬರುವಾಗ ಸುತ್ತಮುತ್ತ ತುಂಬಾ ಈರುಳ್ಳಿ ಬೆಳೆದಾರೆ, ಚೆನ್ನಾಗಿ ಬಂದಿದ್ದಾವೆ ಈರುಳ್ಳಿ. ವರ್ಷ ರೇಟ್ ಆಯ್ತಾ, ರೇಟ್ ಇಲ್ಲ? ಈರುಳ್ಳಿ ಏನಿಲ್ಲ ಸರ್, ಇಟ್ಟಿರೋ ಈಗ ಜಸ್ಟ್ ಬರೀ ನಾವು ಕಿತ್ತಿರೋದ್ರಿಂದ ಈ ಕಡೆ ದುಡ್ಡು ಬರೋದು ಇಲ್ಲ ನಮ್ಗೆ. ಇಲ್ಲಿಗೆ 400 ರೂಪಾಯಿ ಖರ್ಚು ಬರುತ್ತೆ. ಉಳ್ಳಾಗಡ್ಡೆ ಮತ್ತೆ ಬೀಜದ್ದು, ಗೊಬ್ಬರದ್ದು, ಕಳೆದು ಅದೆಲ್ಲ ಬಿಟ್ಬಿಟ್ಟು ಕೀಳದಿದ್ದು ಇಲ್ಲಿ ಕಡೆ ಬರೋದಿಲ್ಲ ದುಡ್ಡು. ಓಕೆ ಅಣ್ಣ, ಇಷ್ಟು ದಿವಸ ನೀವು ಈ ತರ ನೀರಾವರಿ, ಸೇವಂತಿಗೆ ಹೂವು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು ಬೆಳ್ಕೊಂಡು ಹೋಗ್ತಿದ್ರಿ. ಈಗ ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೀರಾ. ಓಕೆ, ಈಗ ಅಡಿಕೆ ತೋಟಕ್ಕೆ ಹೋಗ್ಲಿಕ್ಕೆ ಏನಾದ್ರು ಒಂದು ಕಾರಣ ಬೇಕಲ್ಲ? ಅಂದ್ರೆ ಅಡಿಕೆ 50,000 ರೂಪಾಯಿ ಹೋಗೈತೆ ಅಂತ ಹೋಗ್ತಾ ಇದ್ರು, ಅಥವಾ ಲೇಬರ್ ಪ್ರಾಬ್ಲಮ್ ಅಂತಾನ, ಅಥವಾ ನಾವು ಒಂದಿಷ್ಟು ದುಡ್ಡು ಮಾಡ್ಕೊಂಬಲ್ಲ ಅನ್ನೋ ಉದ್ದೇಶನ? ಏನಕ್ಕೆ ಒಂದು ಅಡಿಕೆ ತೋಟಕ್ಕೆ ಈಗ ಇಂಟ್ರೆಸ್ಟ್ ಯಾಕೆ ಬಂತು? ಮೈನ್ ಬೇಸಿಕ್ ಬಂದ್ಬಿಟ್ಟು ಲೇಬರ್ ಪ್ರಾಬ್ಲಮ್. ಬೇರೆ ಎಲ್ಲಾ ಕ್ರಾಪ್ಗಳಿಗೆ ಹೋಲಿಸ್ಕೊಂಡ್ರೆ ಲೇಬರ್ ಅಡಿಕೆ ತೋಟದಲ್ಲಿ ಏನಿಲ್ಲ. ಫಸ್ಟ್ ಇಟ್ಬಿಡ ಅಡಿಕೆ ತೋಟ ಕಟ್ಟಿದ್ಮೇಲೆ ಮುಗೀತು, ಏನ್ ಲೇಬರ್ ಇರೋದಿಲ್ಲ. ಅವರೇ ಬಂದು ಕೊಯ್ಕೊಂಡು ಹೋಗ್ತಾರೆ, ಅವರೇ ಇದು ಮಾಡೋದ್ರಿಂದ ನಮಗೇನು ಲೇಬರ್ ಸಮಸ್ಯೆ ಇರೋದಿಲ್ಲ. ಹಂಗಾಗಿ ಅಡಿಕೆ ತೋಟ ಅದೇ ಮೈನ್ ಬೇಸಿಕ್ ರೀಸನ್ ಅಂದ್ರೆ. ಓಕೆ ಅಣ್ಣ, ಆಯ್ತು. ನಿಮ್ಮೂರಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಅಡಿಕೆ ದಾಯ ಏನ್ ತಗಂತಾರೆ?
ನೀವು ಏನೇನ್ ದಾಯ ನೋಡಿದ್ರೆ ಯಾವ್ದು ತಗೊಂಡ್ರೆ ಒಳ್ಳೇದು ನಿಮ್ಮ ಈ ಜಮೀನುಗಳಿಗೆ ಈ ಊರಿಗೆ ಅಡ್ಜಸ್ಟ್ ಆಗಂತ ದಾಯ? ಸರ್ ಅದು ಬಂದ್ಬಿಟ್ಟು ರೈತರ ಮೇಲೆ ಡಿಪೆಂಡ್ ಆಗುತ್ತೆ. ಸಣ್ಣ ರೈತರು ಆದ್ರೆ 6-8 ಇಟ್ರೆ ನಡೀತೈತೆ. ನಮ್ಗೆ 1 ಎಕರೆ 2 ಎಕರೆ ಐತೆ ಅಂದ್ರೆ ಕಡಿಮೆ ಹೊಲ ಇರೋರು ಅತಿ ಹೆಚ್ಚು ಇಲ್ಲಪ್ಪ ನನ್ನ 10 ಎಕರೆ 20 ಎಕರೆ ಐತೆ, ನೀರ್ ಮೇಂಟೆನೆನ್ಸ್ ಆಗುತ್ತೆ ಅಂತಂದ್ರೆ ಅವರೆಲ್ಲ 8-9 ಇಟ್ಕೊಂಡ್ರೆ ನಡೀತೈತೆ, 7-8 ಇಟ್ರೆ ನಡೀತೈತೆ. ಅವರ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಿಮ್ ಕಡೆ ಹಣ ಎಲ್ಲ ಗೋಟ್ ಎಲ್ಲ ಯಾಕೆ ಯಾವ ಸೀಮೆಯಿಂದ ತರ್ತೀರಾ? ಚಿತ್ರಹಳ್ಳಿ, ಹೊರಕೆದಪುರ, ಉಪ್ರಿಗಿನಹಳ್ಳಿ, ಇಲ್ಲವೇ ಜಾಸ್ತಿ. ಹೊಳಲ್ಕೆರೆ ತಾಲೂಕಲ್ಲೇ ತರ ಜಾಸ್ತಿ. ಫುಲ್ ಹೊಳಲ್ಕೆರೆ. ಓಕೆ ಅಣ್ಣ, ಈ ಹೊಲದಲ್ಲಿ ದಾಯ ಏನ್ ತಗೊಂಡಿದ್ದಾರೆ? 8 ತಗೊಂಡಿದ್ವಿ. 8 ತಗೊಂಡಿದ್ದಾರೆ. ಓಕೆ ಸರ್, ನೀವು ಇಡೀ ಹೊಲ ನೋಡಿದ್ಮೇಲೆ ಹೊಲ ಉದ್ದ ಇದ್ರೆ ಸೆಂಟರ್ನಾಗ ಒಂದು ಮೇನ್ ಲೈನ್ ಮಾಡ್ಕೊಂತೀರಾ, ಸ್ವಲ್ಪ ಅಡ್ಡಾರ ಇದ್ರೆ ಎಳ್ ಲೈನ್ ಮಾಡ್ಕೊಂಡು ಲೆಫ್ಟ್ ರೈಟ್ ಈ ತರ ಮಾಡ್ಕೊಂತೀರಾ, ಅದ್ರ ಮೇಲೆ ಗೇಟ್ ವಾಲ್ ಫಿಕ್ಸ್ ಮಾಡ್ಕೊಂತೀರಾ. ಈ ಹೊಲದಲ್ಲಿ ಯಾವ ತರ ರೆಡಿ ಮಾಡ್ಕೊಂಡಿದ್ರೆ ಒಂದು ಲ್ಯಾಟ್ರಲ್ಲು ಒಂದು ನಲ್ಲಿ ತಿರುವಿದ್ರೆ ಗೇಟ್ ವಾಲ್ ತಿರುವಿದ್ರೆ ಎಷ್ಟು ಗಿಡಕ್ಕೆ ಹೋಗ್ತವೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಈ ಹೊಲದಲ್ಲಿ 120 ಗಿಡಕ್ಕೆ ಸೆಟ್ ಮಾಡಿದ್ವಿ ನಾವು. 120 ಗಿಡಕ್ಕೆ ನಾವು ಮುಂಚೆ ಎಲ್ಲ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವರು 250 ಒಂದು ಗೇಟ್ ವಾಲ್ಗೆ 250ಕ್ಕೆ ಮಾಡೋರು ತುಂಬಾ ದಿನಗಳ ಹಿಂದೆ. ಈಗ ಏನಾಗುತ್ತೆ ಅಂದ್ರೆ ನೀರು ಎಲ್ಲಾ ಗಿಡಕ್ಕೂ ಕೊನೆ ಗಿಡಗಳಿಗೆ ಅವಾಗ ಹೋಗ್ತಿರ್ಲಿ ನೀರು, ಹಂಗಾಗಿ ನಾವು 10 ಹತ್ರಕ್ಕೆ ಮಾಡ್ತೀವಿ. ಮೇನ್ ಲೈನ್ ಹತ್ರಕ್ಕೆ ಮಾಡ್ಕೊಂಡ್ಬಿಟ್ಟು 7-8 ಮಾಡ್ಕೊಳ್ಳೋದ್ರಿಂದ ಫಸ್ಟ್ನೇ ಗಿಡಕ್ಕೆ ಎಷ್ಟು ನೀರು ಹೋಗುತ್ತೋ ಕೊನೆ ಗಿಡಕ್ಕೂ ಅಷ್ಟೇ ನೀರು ಹೋಗಂಗೆ ನಾವು ಸೆಟ್ ಮಾಡ್ಕೊಂತೀವಿ. ಇಂಪಾರ್ಟೆಂಟ್. ಯಾಕಂದ್ರೆ ಜಾಸ್ತಿ ಲೆಂತ್ ಆದಂಗೆಲ್ಲ ಫಸ್ಟ್ ಗಿಡದಲ್ಲಿ ಪ್ರೆಷರ್ ಹೋಗುತ್ತೆ, ಕೊನೆ ಗಿಡಗಳಿಗೆ ಹೋಗೋದಿಲ್ಲ. ಅದನ್ನೆಲ್ಲ ಅನುಭವಿಸಿದ್ಮೇಲೆ ನಮ್ಮ ಸ್ವತಃ ವಾಲಂಟ್ರಿಗೆ ಅನುಭವ ಆದ್ಮೇಲೆ ನಾವು ಕರೆಕ್ಟಾಗಿ ಎಲ್ಲಾದ್ರೂ ಮಾಡ್ಕೊಂಡ್ಬರ್ತಿದ್ವಿ. ಓಕೆ ಅಣ್ಣ, ಈ 10 ವರ್ಷದಿಂದ ಅಡಿಕೆ ತೋಟ ಮಾಡ್ಬೇಕಾದ್ರೆ ಡ್ರಿಪ್ ಲೈನ್ ಯಾವ ತರ ಇತ್ತು, ಇವಾಗ ಏನಾದ್ರು ಅಪ್ಡೇಟ್ ಬಂದೈತಾ? ರೈತರಿಗೆ ಅನುಕೂಲ ಆಗಂತದ್ದು ಹೊಸದಾಗಿ ಏನಾದ್ರು ಆಗೈತೆ ಅನ್ಸುತ್ತಾ ನಿಮ್ಗೆ, ಅಥವಾ ಸೇಮ್ ಅದರಲ್ಲೇ ಹಳೆ ಪದ್ಧತಿನೇ ಮಾಡ್ತಾ ಇದೀರಾ ನಾರ್ಮಲ್ ಆಗಿ? ಈಗ ಆಲ್ಮೋಸ್ಟ್ ಹಳೆ ಪದ್ಧತಿನೇ ಜಾಸ್ತಿ ಮಾಡ್ತಾ ಇರೋದು. ಅವಾಗ ಈಗ ಲೈನ್ಗಳು ಕಡಿಮೆ ಮಾಡ್ಕೊಂತಿದೀವಿ. ನೆಕ್ಸ್ಟ್ ತಿರುಗಿ ಬಂದ್ಬಿಟ್ಟು ಈಗ ಕೆಲವರು ಅಪ್ಡೇಟ್ ಅಲ್ಲಿ ಮಾಡ್ತಾರೆ, ಮೇಲ್ಗಡೆ ಕ್ಯಾಪ್ ಹಾಕೋ ಸಿಸ್ಟಮ್ ಎಲ್ಲ ಮಾಡ್ತಾರೆ. ಅದೆಲ್ಲ ತುಂಬಾ ದಿನ ವರ್ಕ್ ಆಗೋದಿಲ್ಲ. ಹಳೆ ಟೈಪ್ ಅಲ್ಲೇ ಭೂಮಿಗಳಿದ್ದ ಲ್ಯಾಟ್ರಲ್ ಎತ್ಕೊಳ್ಳೋದೇ ಬೆಸ್ಟ್ ನಿಮ್ಮ ಅನಿಸಿಕೆ? ಓಕೆ ಅಣ್ಣ, ಈಗಿನ ದಿನಮಾನದಲ್ಲಿ ಒಂದು ಎಕರೆಗೆ ಒಂದು ಒಳ್ಳೆ ಕ್ವಾಲಿಟಿ ಹಾಕಿದ್ರೆ ಎಷ್ಟು ಖರ್ಚು ಬರುತ್ತೆ, ನಾರ್ಮಲ್ ಕ್ವಾಲಿಟಿ ಹಾಕಿದ್ರೆ ಎಷ್ಟು ಬರುತ್ತೆ ಖರ್ಚು? ಒಂದು ಎಕರೆಗೆ ಎಷ್ಟು ಖರ್ಚಾಗ್ಬೋದು? 30ರಿಂದ ನನಗೆ ಗೊತ್ತಿರಂಗೆ 50,000 ರೂಪಾಯಿ ಆಗುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಆಗ್ಬೋದು ಹೆಚ್ಚು ಕಮ್ಮಿ? ಸರ್, ಅದು ಮೇನ್ ಲೈನ್ ನಮಗೆ ಸೆಂಟ್ರಲ್ ಸಿಕ್ಕರೆ ಒಂದು 20,000 ಕೆಲಸ ಆಗುತ್ತೆ. ಮೇನ್ ಲೈನ್ ಸೆಂಟ್ರ್ ಸಿಗಬೇಕು. ಮೇನ್ ಲೈನ್ ಸಿಕ್ಕರೆ 22,000 25,000 ಆಗುತ್ತೆ. ಓಕೆ, ಒಂದು ಟೋಟಲಿ ಈಗ ನಾವು ಲ್ಯಾಟ್ರಲ್ ಮೇಲೆ ಡಿಪೆಂಡ್ ಆಗುತ್ತೆ. ಲ್ಯಾಟ್ರಲ್ 1,800 ರೂಪಾಯಿ ಇದಾವೆ, 1,000 ರೂಪಾಯಿಗೂ ಸಿಗುತ್ತೆ. ಎಷ್ಟು ಅಣ್ಣ ಜಾಸ್ತಿ ಹಾಕೋದು ನಿಮ್ಮಲ್ಲಿ? ನಾವು ಇಲ್ಲಿ 12 ಜಾಸ್ತಿ ಯೂಸ್ ಮಾಡೋದು. ಕೆಲವು ಕಡೆ 16 ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಪ್ರದೇಶ ಸೀದಾ 12 mm ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ 16 ಡಿಫ್ರೆನ್ಸ್ ಅಂದ್ರೆ 12 mm ಅಲ್ಲಿ ಅತಿ ಹೆಚ್ಚು ನೀರು ಬರಗಾಲ ಬಂದು ನೀರು ಕಡಿಮೆ ಆದಾಗ ನಮಗೆ ತುಂಬಾ ಅನುಕೂಲ ಆಗುತ್ತೆ. 16 mm ಅಲ್ಲಿ ನೀರು ಅವತ್ತು ಜಾಸ್ತಿ ತಗೊಂಬುತ್ತೆ, ಪ್ರೆಷರ್ ದಬ್ಬದಿಲ್ಲ. ಸ್ನೇಹಿತರೆ, 16 mm ಅಂದ್ರೆ ಪೈಪು ದೊಡ್ಡದಿರುತ್ತೆ, 12 mm ಅಂದ್ರೆ ಸ್ವಲ್ಪ ಸಣ್ಣ ಬರುತ್ತೆ, ಹಂಗೆ ನೀರು ಪೈಪ್ ತುಂಬ ಹೋಗುತ್ತೆ. ಯಾವಾಗ ಬೇಸಿಗೆ ಕಾಲದಲ್ಲಿ ಬರಗಾಲ ಟೈಮಲ್ಲಿ 16 mm ದೊಡ್ಡ ಪೈಪ್ ಆಗಿರೋದ್ರೆ ಪೈಪ್ ತುಂಬೋದೇ ಇಲ್ಲ, ನೀನು ನೀರು ಎಲ್ಲಿಗೆ ಹೋಗುತ್ತೆ ಪ್ರೆಷರು, ಅದನ್ನು ಅಣ್ಣವರು ಡಿಫ್ರೆನ್ಸ್ ಹೇಳ್ತಾ ಇದ್ದಾರೆ. ಓಕೆ ಅಣ್ಣ, ಒಂದು ಎಕರೆಗೆ ನೀವು 8 ದಾಯ ತಗೊಂಡಿದ್ವಿ ಅಂತ ಹೇಳಿದ್ರೆ, ಹೊಲ ಚೌಕವಾಗಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಎಷ್ಟು ಕೂತ್ಕೋಬಹುದು ಗಿಡಗಳು, ಅಡಿಕೆ ಗಿಡಗಳು? ಒಂದು 6-7 ಬೀಳ್ತಾವೆ ಅಷ್ಟೇ. ಹೊಲದ ಮೇಲೆ ಡಿಪೆಂಡ್ ಆಗುತ್ತೆ. ಹೊಲನ ಮತ್ತೆ ನಾವು ಬಾರ್ಡರ್ ಅಲ್ಲಿ ಎಷ್ಟು ಜಾಗ ಬಿಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರೌಂಡಿಂಗ್ ಗಾಡಿ ಅಡ್ಡಾಡ್ಲಿಕ್ಕೆ ಲೆಕ್ಕ ಬರುತ್ತೆ, ಮತ್ತೆ ಕೆಲವರು ಸೆಂಟ್ರಲ್ ಬಿಡ್ಕೊಂತಾರೆ. ನಮ್ಮ ಅವ್ರು ಹೊಲದಾರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಅಣ್ಣ, ಅಡಿಕೆಯಲ್ಲಿ ನಮಗೆ ನಮಗೂ ನಿಮ್ಗೆ ಗೊತ್ತಿರಂಗೆ 4ರಿಂದ 6 ವರ್ಷ ತನಕ ಏನು ಆದಾಯ ಇರಲ್ಲ. ಆ ಸೆಂಟರ್ನಲ್ಲಿ ಏನೇನು ಬೆಳೆಗಳನ್ನ ಬೆಳ್ಕೋಬಹುದು? ನಿಮ್ಮ ಕಡೆ ಏನೇನು ಬೆಳಿತಾರೆ? ಬಾಳೆ ಬೆಳಿಬಹುದು, ಪಪ್ಪಾಯಿ ಬೆಳಿಬಹುದು. ಬಾಳೆ ಇಸ್ ಬೆಸ್ಟ್. ಬಾಳೆ ಬೆಸ್ಟ್. ಓಕೆ ಅಣ್ಣ, ಈ ಡ್ರಿಪ್ ಅಲ್ಲಿ ಯಾರಾದ್ರೂ ಹೊಸ್ದಾಗಿ ಮಾಡೋರಿರ್ತಾರೆ ಅಂದ್ರೆ ನಮಗೂ ನಿಮಗೂ ಗೊತ್ತಿರುತ್ತೆ, ಯಾರೋ ಹೊರಗಡೆಯಿಂದ ಬಂದ್ಬಿಟ್ಟು ಹೊಸ್ದಾಗಿ ಮಾಡೋರಿದ್ರೆ ಈ ಡ್ರಿಪ್ ಲೈನ್ ಮಾಡೋದ್ರಲ್ಲಿ ಆಗಲಿ ಅಡಿಕೆ ತೋಟ ಮಾಡೋದ್ರಲ್ಲಿ ತಪ್ಪು ಮಾಡಬಾರ್ದು ಅಂತಂದ್ರೆ ಏನು ತಪ್ಪು ಮಾಡಬಾರ್ದು? ಅಡಿಕೆ ಗೋಟು ಆಯ್ಕೆ ಹೆಂಗಿರ್ಬೇಕು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಅಡಿಕೆ ಗೋಟ್ ಆಯ್ಕೆ ಫಸ್ಟ್ ನಮಗೆ ಗೊತ್ತಿರೋ ಹತ್ರ ಅಡಿಕೆ ಗೋಟ್ ತರಬೇಕು. ಅದರಲ್ಲಿ ತುಂಬಾ ಹಳೆ ಒಂದು 20-30 ವರ್ಷದ ಮೇಗಳು ಗೋಟನ್ನ ಅವ್ರ ಚಾಯ್ಸ್ ಮಾಡಿ ಒಳ್ಳೆಯವ್ರ ಹತ್ರನೇ ತಂದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಮುಂದೆ. ಎಲ್ಲೋ ಅಂತಂದಾಗ ಕೆಲವೊಂದು ಹಳೆ ತೋಟಗಳು ನಾವು ನೋಡ್ದಂಗೆ ಅವು ಜಾಸ್ತಿ ಕಾಯಿ ಹಿಡಿತಾ ಇಲ್ಲ. ತುಂಬಾ ಹಳೆ ತೋಟದವು ತರಬಾರ್ದು, ತುಂಬಾ ಎಳೆ ತೋಟದವು ತರಬಾರ್ದು. ಒಂದ್ ಮೀಡಿಯಂ ಅವರೇಜ್ 35 ವರ್ಷದೊಳಗೆ ತಂದ್ರೆ ಬೆಸ್ಟ್. 35-40 ವರ್ಷದೊಳಗೆ. ಅಣ್ಣ, ನಾರ್ಮಲ್ ಆಗಿ ಇವತ್ತಿನ ದಿನದಲ್ಲಿ 1 ಎಕರೆನ ಅಥವಾ 1-2 ಎಕರೆ 3 ಎಕರೆ ಇರೋ ಪ್ಲಾಟ್ನ ಒಂದು ಅಡಿಕೆ ತೋಟ ರೆಡಿ ಮಾಡ್ತೀವಿ ಅಂತಂದ್ರೆ ಅಡಿಕೆ ದಾಯ, ಪೈಪ್ ಲೈನು, ಬೋರು, ಮೋಟ್ರು, ಪಂಪು ಇದೆಲ್ಲ ಸೇರ್ಬಿಟ್ಟು ಹೆಚ್ಚು ಕಮ್ಮಿ ಎಷ್ಟು ಖರ್ಚು ಬರ್ಬೋದು? 2 ಲಕ್ಷ, 3 ಲಕ್ಷ, 4, 5? 1 ಎಕರೆ ನಮಗೆ ಒಂದೇ ಬೋರಲ್ಲಿ ನೀರು ಬಿದ್ರೆ ಅವ್ರು ನೀರು ಬೀಳೋದ್ರ ಮೇಲೆ ಡಿಪೆಂಡ್. ನೀರ್ ಮೇಲೆ ಡಿಪೆಂಡ್. ನೀರು ಒಂದೇ ಬೋರ್ ಬಿದ್ರೆ ಅವ್ರಿಗೆ ಕಡಿಮೆ ಖರ್ಚಾಗುತ್ತೆ. ಒಂದು
ಇಲ್ಲ ನಾವು ಕೆಲವು ಕಡೆ ಈಗ ಡೀಪ್ ಲೆಂತ್ ಇರುತ್ತೆ 700 ನಮ್ಮ ಹತ್ರ 150-200 ಅಡಿ ಜಾಸ್ತಿ ಅಷ್ಟೇ. 250-300 ಅಡಿ. ಈಗ ಒಂದ್ ಸ್ವಲ್ಪ ಡೀಪ್ ಹೋಗ್ತಿದಾರೆ, ಬಟ್ ಡೀಪ್ ಹೋದ್ರು ಏನು ಪ್ರಯೋಜನ ಇಲ್ಲ. ನಮ್ಮ ಹತ್ರ ಇರೋದೇ 100-150 ಅಡಿ ಒಳಗಡೆ ನೀರೇ, ಒಳಗಡೆ ನೀರಿನ ಅಂತವೇನಿಲ್ಲ. ಓಕೆ, ನೀರು ಸಿಗ್ತಿದ್ಯಾ ನಿಮ್ ಕಡೆ? ನೀರು ತುಂಬಾ ಸಿಗ್ತದೆ, ನೀರಿಂದ ಪ್ರಾಬ್ಲಮ್ ಇಲ್ಲ. ಓಕೆ ಅಣ್ಣ, ನಿಮ್ ಕಡೆ ಈಗ ಬೋರ್ ಹಾಕ್ಸಿದ ತಕ್ಷಣ ತಂತಿ ಬೇಲಿ ಮಾಡಿಸೋದು, TC ಮಾಡೋದು ಇದೆಲ್ಲ ಬೇಕೇ ಬೇಕಾ ಅಥವಾ ಇಲ್ಲದ್ರೆ ನಡೆಯುತ್ತಾ? TC ಮೇನ್. ಈಗ ನಮ್ಮ ಕಡೆ ತುಂಬಾ ಇದಾವೆ, ಅಂದ್ರೆ ಸರ್ಕಾರದಿಂದ ಯೋಜನೆ ಇರೋ TCಗಳು 25 kV TC ಕಡಿಮೆ, ದೊಡ್ಡ TCಗಳು ಗೌರ್ಮೆಂಟ್ ಇಂದ ಕೊಟ್ಟರೆ TCಗಳು ತುಂಬಾ ಇದಾವೆ. ಅವಿದ್ರೆ ಏನ್ ಸಮಸ್ಯೆ ಇಲ್ಲ. ಅವೆಲ್ಲಿ ನಮ್ಗೆ ಲೈನ್ ಹತ್ರ ಇಲ್ಲ, ಅವಕ್ಕೆ ಓವರ್ಲೋಡ್, ಪೂರ್ತಿ ಓವರ್ಲೋಡ್ ಇದಾವೆ. ಅದ್ರ ಮಧ್ಯದಲ್ಲ ಹಿಂಗ್ ಹಾಕೊಂಡ್ರೆ ನಡೀತೈತೆ, ಇಲ್ಲ ಅಂದ್ರೆ ನಾವು ಸ್ವಂತಕ್ಕೆ TC ಹಾಕ್ಸ್ಕೋಬೇಕಾಗುತ್ತೆ. ಓಕೆ ಅಣ್ಣ, ನಿಮ್ ಭಾಗದಲ್ಲೆಲ್ಲ ಉಪ್ಪು ನೀರ, ಸ್ವೀಟ್ ನೀರ, ಸಪ್ಪೆ ನೀರ, ನೀರು ಯಾವ ತರ ಇರೋದಕ್ಕೆ? ನೀರೆಲ್ಲ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ. ನೀರಿನ ತೊಂದರೆ ಇಲ್ಲ, ಚೆನ್ನಾಗಿದೆ. ಓಕೆ, pH ಲೆವೆಲ್ಗೆ ಹೋಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ನೀರು. ಎಲ್ಲಾ ಬೆಳೆ, ಯಾವುದೇ ಬೆಳೆ ಬೆಳೆಯೋದಕ್ಕೂ ಅನುಕೂಲವಾಗಿದೆ ನೀರು. ಓಕೆ ಅಣ್ಣ, ನಿಮ್ದು ಎಜುಕೇಶನ್ ಏನಾಗಿದೆ? ನಮ್ದು BA ಆಗಿದೆ, BA LLB ನಾನು ಡಿಸ್ಕಂಟಿನ್ಯೂ ಮಾಡಿದ್ವಿ, BA ಕಂಪ್ಲೀಟ್ ಆಗಿದೆ. ಓಕೆ, ಮತ್ತೆ ಮುಂದಕ್ಕೆ ಏನಕ್ಕೆ ಓದಕ್ ಹೋಗ್ಲಿಲ್ಲ ಅಥವಾ ಮನೆ ಕಡೆ ನೋಡ್ಕೊಳ್ಳೋರಿಲ್ಲ, ಕೃಷಿ ನೋಡ್ಕೋಬೇಕಾಯ್ತು ಅಂತಾನ ಏನಂತ? ಟೋಟಲಿ ನಾವು ಹೋಗ್ಬೇಕಾದ್ರೆ ಆಲ್ರೆಡಿ ವ್ಯವಸಾಯ ಮಾಡ್ತಾ ಇದ್ವಿ, ಹಾಗಾಗಿ ಇನ್ನೇನು ಹೋಗೋದು ಬೇಡ ಅಂತೇಳಿ ಡಿಸೈಡ್ ಮಾಡಿದ್ವಿ. ಈಗ ಎಷ್ಟಂತ ಓದಿದ್ರು, ಈಗ ನಾವು ಓದಿದ್ದು PUC ಎಲ್ಲನ ಒಂದು 60-65 ಲೆವೆಲ್ ಓದಿದ್ವಿ. ಈಗ ಯಾರೋ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮದ್ರಲ್ಲಿ ನಾವು ಡಿಪೆಂಡ್ ಆದ್ರೆ ಬೆಸ್ಟ್ ಅಂತೇಳಿ ಹೋಗ್ಲಿಲ್ಲ. 65% ತಗೊಂಡ್ರೆ ಇವತ್ತೇನು ಇಲ್ಲ, ವ್ಯಾಲ್ಯೂಬಲ್ ಇಲ್ಲ ಅಂತೇಳಿ ಹೋಗಿಲ್ಲ ಅಷ್ಟೇ. ಈಗ ನೀವು ಕೃಷಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಓಕೆ ಓಕೆ ಅಣ್ಣವ್ರೆ, ನಿಮ್ದು ಎಷ್ಟು ಎಕರೆ ಜಮೀನು ಇದೆ, ಏನೇನು ಬೆಳೆಗಳನ್ನ ಬೆಳಿತೀರಾ ಸ್ವಲ್ಪ ಮಾಹಿತಿ ಕೊಡ್ರಿ. ಸರ್, ನಮ್ದು ಟೋಟಲಿ 12 ಎಕರೆ ಇದೆ. ಓಕೆ, 12 ಎಕರೆಲಿ ಈಗ ಆಲ್ರೆಡಿ 5 ಎಕರೆ ಅಡಿಕೆ ತೋಟ ಮಾಡಿವಿ. ಎಷ್ಟು ವರ್ಷ ತಗೊಂಡ ಅಡಿಕೆ ತೋಟ? ಒಂದು 2 ಎಕರೆಗೆ ಹೆಚ್ಚು ಕಡಿಮೆ 8 ವರ್ಷದೊಟ್ಟಿಗೆ ಹೋಯ್ತಿದ್ವಿ, 10 ವರ್ಷದಿಂದ. ಓಕೆ, ಮತ್ತೆ ಇನ್ನ ಒಂದು 4 ಎಕರೆಗೆ 3 ಎಕರೆಗೆ ಈಗ ಪ್ರೆಸೆಂಟ್ ಅಷ್ಟು ಸ್ಟಾರ್ಟ್ ಆಗ್ತಿದಾವೆ. ಇನ್ನು ಮೊನ್ನೆ ಅಷ್ಟು ಇಟ್ಟಿದ್ವಿ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದ್ವಿ. ಇನ್ನೊಂದು 3 ಎಕರೆ ದಾಳಂಬ್ರೆ ಇದೆ. ದಾಳಂಬ್ರೆ ಚೆನ್ನಾಗಿದೆ. ದಾಳಂಬ್ರೆ ಇವಾಗ ಪ್ರೆಸೆಂಟ್ ಅಂದ್ರೆ ಎಷ್ಟು ವರ್ಷ ಆಗೈತೆ, ಕಾಯಿ ಬರ್ತೈತೆ ಯಾವ ತರ? ದಾಳಂಬ್ರೆ 4 ವರ್ಷ ಆಗಿದೆ. ಓಕೆ, ಫಸ್ಟ್ನೇ ವರ್ಷ ಸೆಕೆಂಡ್ ಕ್ರಾಪ್ ಚೆನ್ನಾಗಿದೆ. ಓಕೆ, ಈ ಸತಿ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ಡೌನ್ ಆಗಿದೆ ಅಷ್ಟೇ. ಈಗ ಹೊಲದಲ್ಲಿ ಕಾಯಿ ಇದೆಯಣ್ಣ? ಇಲ್ಲ, ಕ್ಲೋಸ್ ಆಗಿದೆ. ಓಕೆ, ದಾಳಂಬ್ರೆ ಹೆಂಗ ಅನ್ಸುತ್ತೆ ನಿಮ್ಗೆ? ದಾಳಂಬ್ರೆ ಚೆನ್ನಾಗಿದೆ, ಮಾಡ್ಬೋದು ಇವ ರೈತರು ಮಾಡ್ಬೋದು, ಬಟ್ ನಾವು ಕರೆಕ್ಟಾಗಿ ಮಾಡ್ಬೇಕಷ್ಟೇ. ಅದ್ರದ್ದು ಏನೇನಿದೆ ಅಂತೆಲ್ಲ ತಿಳ್ಕೊಂಡು. ಸುಮ್ಮನೆ ಈಗ ದಾಳಂಬ್ರೆಲಿ ಹೇಳ್ತಾರೆ ಕೆಲವರು ಕೋಟಿ ಬರುತ್ತೆ ಅಂತ. ಆ ಕೋಟಿ ತುಡಿಯೋದಕ್ಕೆ ಅಷ್ಟೇ ಕಷ್ಟ ಇದೆ, ಬಟ್ ಅದನ್ನ ನೋಡ್ಕೊಂಡು ಯಾವ ಟೈಮಿಗೆ ಏನೇನು ಕೊಡ್ಬೇಕು, ಮೈಕ್ರೋನ್ಯೂಟ್ರಿಯೆಂಟ್ಸ್, ಬಯೋಮೆಷಿನ್ಸ್ ಅವೆಲ್ಲ ನೋಡ್ಕೊಂಡೆ ಕೊಡೋದ್ರಿಂದ ಅನುಕೂಲ ಆಗುತ್ತೆ. ಓಕೆ ಅಣ್ಣಾರ, ಇವತ್ತು ಏನು ಈ ಡ್ರಿಪ್ ಲೈನ್ ರೆಡಿ ಮಾಡ್ತಿದ್ದೀರ, ಈ ಡ್ರಿಪ್ ಲೈನ್ ಯಾವ ಥರ ರೆಡಿ ಮಾಡ್ತೀರಿ, ಆಮೇಲೆ ನಿಮ್ಮದು ಜಮೀನಲ್ಲಿ ನಿಮ್ಮೂರು ಸುತ್ತಮುತ್ತ ಏನೇನು ಬೆಳೆಗಳು ಬೆಳೀತಾರೆ, ನಿಮ್ಮೂರ ಕಡೆ ಕೃಷಿ ಯಾವ ಥರ ಸಾಕ್ತಿದೆ ಅಂತೇಳಿ ಇಲ್ಲಿವರೆಗೂ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಿ. ನಿಮ್ಮ ಕೃಷಿ ಜೀವನ ಹೀಗೆ ಚೆನ್ನಾಗೆ ಸಾಕಂತ ಹೋಗಲಿ, ರೈತರಿಗೆ ಎಲ್ಲ ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆನೂ ಸಿಗಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊತೀನಿ. ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ. ನಮಸ್ಕಾರ ಅಣ್ಣ, ಧನ್ಯವಾದ. ಥ್ಯಾಂಕ್ ಯು ಸರ್.